ನೀವು ಸಿಂಗರು, ಇವರು ಡಾಕ್ಟ್ರು. ಮಕ್ಕಳು ಯಾರು ಪ್ರೊಫೆಷನ್ಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಸರ್? ನೀವು ಗೊಂಬೆ ಇಡ್ಬೇಕು ಸರ್. ಏನು ಯೋಚನೆ ಮಾಡ್ತಾ ಕೂತಿದ್ದೀರಾ ಸಂತೋಷ್ ಅವರೇ? ಕ್ವಶನ್ ಅವರಿಗೆ ಅನ್ಕೊಂಡಿಲ್ಲ. ಇಲ್ಲ ಇಬ್ರಿಗೂ ಓಕೆನಾ? ಮಕ್ಳಿಗೆ ಡಾಕ್ಟರ್ ಆಗಕ್ಕೆ ಇಷ್ಟನಾ? ಅಷ್ಟೊಂದು ಓದೋಕೆ ರೆಡಿ ಇದಾರಂತ ಸರ್. ನಿಮ್ಮ ಸಲಹೆ ಏನಾದ್ರು ಕೇಳ್ತಾರ ಮಕ್ಕಳು? ಕೆಲವೊಂದು ಕೇಳ್ತಾರೆ, ಕೆಲವೊಂದು ಬಾಡಿ ಪಾರ್ಟ್ಸ್ ಬಗ್ಗೆ, ಅದು ಸಿಸ್ಟಮ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ. ಅದರಿಂದ ಮೇ ಬಿ ಡಾಕ್ಟರ್ ಆಗಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಓಕೆ, ಅಂದ್ರೆ ನಿಮ್ಮ ಮಾತು ಅದರ್ವೈಸು ಕೇಳ್ತಾರ ಸರ್ ಅಥವಾ ಕೇಳಲ್ವಾ ಮಕ್ಕಳು? ಕೇಳ್ತಾರೆ. ಯಾರು ಸ್ಟ್ರಿಕ್ಟ್ ನಿಮ್ಮ ಇಬ್ಬರಲ್ಲಿ? ಅವರೇ. ಇವರೇನಾ? ಏನಂತ ಟಿವಿ ನೋಡ್ಬೇಡಿ, ಓದ್ಕೊಳ್ಳಿ, ಸಾಕು, ನೋಡಿದ್ದು ಹೋಗಿ ಮಲ್ಕೊಳ್ಳಿ, ಎದ್ದೇಳಿ ಅಲ್ವಾ? ಏನೋ ಪಾಪ ಅಮ್ಮಂದ್ರೆ ಈ ತರದ್ದೆಲ್ಲ ಕೆಲಸಗಳು ಮಾಡ್ಬೇಕು. ನಾವೇ ಹಂಗೆ ಹೇಳಿ ಕೆಟ್ಟೋರಾಗ್ತೀವಿ ಅಲ್ವಾ? ಬಟ್ ನಾವೇ ಒಳ್ಳೆ ದಾರಿಲಿ ತಡಿಸ್ತೀವಿ. ಇವ್ರು ಹೆಂಗೋ ಎಸ್ಕೇಪ್ ಆಗ್ಬಿಡ್ತಾರೆ ಅಪ್ಪಂದ್ರು ಅಲ್ವಾ ಸರ್? ಅದು ಕರೆಕ್ಟ್ ಅಲ್ವಾ? ಎಸ್ಕೇಪ್ ಆಗಿರ್ತಾರೆ ಹಂಗೆ. ಓಕೆ, ಸೊ ಬೊಂಬೆ ತಗೊಳ್ಳಿ. ನಿಮ್ಮ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಲ್ಲದಕ್ಕೂ ಅಡ್ವೈಸು ಜ್ಞಾನ ಕೊಡೋದು ಯಾರು ನಿಮ್ಮಿಬ್ರಲ್ಲಿ? ಕನ್ಫ್ಯೂಷನ್ ಏನಲ್ಲಿ? ಏನು ಕನ್ಫ್ಯೂಷನ್ ಆಯ್ತು? ಗೊಂಬೆ ಕನ್ಫ್ಯೂಷನ್ ಆಯ್ತಾ? ಓಕೆ. ಓ, ನಿಮ್ಮ ಮಿಸ್ಸಸ್ಸಾ? ಸರ್, ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ ಏನೆಲ್ಲ ಜ್ಞಾನ ಕೇಳಿಸ್ಕೊತೀರಾ ನೀವು? ಬೆಳಗ್ಗೆ ಹೇಳ್ಬೇಕು, ಟೀ ರೆಡಿ ಆಗಿದೆ ಅಂತ ಹೇಳ್ತಿರ್ತಾರೆ ಒಳಗಡೆಯಿಂದ. ಹೇಳ್ಬೇಕು, ಸ್ನಾನ ಮಾಡ್ಬೇಕು, ಟಿಫಿನ್ ಮಾಡ್ಬೇಕು ಕಂಪಲ್ಸರಿ. ಟಿಫಿನ್ ಮಾಡಾರ್ದೆ ಅಲ್ಲ, ಅವರು ಯಾಕೆ ಇದು ಹೇಳ್ತಾರೆ ಅಂದ್ರೆ ಅವ್ರು ಟಿಫಿನೇ ಮಾಡಲ್ಲ. ಅವರು ಟಿಫಿನ್ ಮಾಡೋದು ಇಷ್ಟ ಇಲ್ಲ ಅವ್ರಿಗೆ, ಸೊ ಅದು ಮಾಡಲೇಬೇಕು ಅಂತ ನಮ್ಗೆ ರೂಲ್ಸ್. ಅಂದ್ರೆ ಟೀ ಬಿಸ್ಕೆಟ್ ಅಂತ ತಿಂದ್ರೆ ಮುಗಿತು ನಮ್ದು. ಅಯ್ಯೋ, ಟಿಫನ್. ಆಮೇಲೆ ಕ್ಲಿನಿಕಲ್ ಹೋಗ್ಬಿಟ್ರೆ ಮುಗೀತು. ನಾವು ಎಲ್ಲಿನೂ ಗಮನ ಕೊಡಂಗಿಲ್ಲ. ಅವರು ಬ್ರಂಚ್ ಮಾಡೋದು ಮಧ್ಯಾಹ್ನದಲ್ಲಿ, ಲಂಚ್ ಕಮ್ ಬ್ರೇಕ್ಫಾಸ್ಟ್. ಅಲ್ಲ, ಓಕೆ, ಅದು ಅಭ್ಯಾಸ ಇದ್ರೆ ಓಕೆ, ಬಟ್ ಸ್ಟಿಲ್ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಲ್ಲ. ಅದು 15 ವರ್ಷದಿಂದ ಅಭ್ಯಾಸ ಇದೆ. ಹಂಗೆ ಇರೋದು ಸರ್. ಬೇಡದೇ ಇದ್ರೂ ಏನು ಜ್ಞಾನ ಕೊಡ್ತಿರ್ತಾರೆ ಶ್ವೇತಾ ನಿಮಗೆ? ಆ ಥರ ಇಲ್ಲ ಮೇಡಮ್. ಬೇಕಾಗಿದ್ದೆ ಹೇಳ್ತಿರ್ತಾರೆ. ಅವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂತಂದ್ರು ಆಮೇಲೆ ಅದು ಯೋಚನೆ ಮಾಡಿದಾಗ ನಮ್ಗೆ ಅದೇ ಸರಿ ಅನಿಸ್ತಾ ಮೇಡಮ್. ನಿಜವಾಗ್ಲೂ ನಿಮಗೆ ಬೋರ್ ಆಗಲ್ವಾ? ಈ ತರ ಹೇಳ್ತಾನೆ ಇರ್ತಿರಲ್ಲ ವಿಷಯಗಳನ್ನ, ಬೋರ್ ಆಗಲ್ವಾ ನಿಮ್ಗೆ? ಅವ್ರಿಗಾಗುತ್ತೆ, ನಂಗೆ ಗೊತ್ತು. ಅವ್ರು ಆಗುತ್ತೆ ಅಲ್ವಾ ಸರ್ ನಿಮಗೆ ಬೋರ್? ಅವ್ರ ಮನ್ಸನ್ನ ಅರ್ಥ ಆಗುತ್ತೆ ಅಂತ ಹೇಳಕ್ಕಾಗಲ್ರಿ. ಹೇಳಕ್ಕಾಗಲ್ಲ, ಬಟ್ ಸುಮ್ಮನಿರ್ಬೇಕು ಅಲ್ವಾ? ಹಿಂಗೆ ಇವಾಗ ನೋಡಿ, ನಮ್ಮನೇಲಿ ನಮ್ಮ ಯಜಮಾನ್ರು ಪ್ರತಿ ದಿನ ಸ್ವಿಚ್ ಆಫ್ ಮಾಡಿ ನನಗೆ ಗೊತ್ತು ಸ್ವಿಚ್ ಆಫ್ ಮಾಡಬೇಕು ಅಂತ. ನಾನಲ್ಲಿ ಏನೋ ಕೆಲಸ ಮಾಡ್ತಿರ್ತೀನಿ, ಒಂದು ನಿಮಿಷ ಆ ಕಡೆ ಹೋಗಿಲ್ಲ, ಒಂದು ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾರೆ. ನಾನು ಹೇಳ್ತೀನಪ್ಪ, ನಂಗೆ ಗೊತ್ತಪ್ಪ, ಮಾಡ್ಕೋತೀನಿ ಆಫ್. ನೋ, ಅದು ಜ್ಞಾನ ಕೊಡಲೇಬೇಕು ನನಗೆ. ಸ್ವಿಚ್ ಆಫ್ ಮಾಡ್ಕೊಂಡು ಓಡಾಡಬೇಕು ನಂಗೆ ಗೊತ್ತು. ತಂಗೆ ಮಾಡ್ತಾರೆ ಇವರು. ಮಾಡ್ತಾರೆ. ಅವ್ರು ಲೈಟ್ ಆನ್ ಎಲ್ಲ ಮಾಡಿಬಿಟ್ಟು ಬರ್ತಾರೆ, ನಾವು ಅವ್ರ ಹಿಂದೆ ಹೋಗಿ ಲೈಟ್ಸ್ ಎಲ್ಲ ಆನ್ ಆಫ್ ಮಾಡಿ ಫ್ಯಾನ್ ಎಲ್ಲ ಆಫ್ ಮಾಡಿ ಬರ್ಬೇಕು. ಅದು ನನ್ನೊಂದು ಅಭ್ಯಾಸ ಇದೆ ಮೇಡಮ್. ರೂಮಿಗೆ ಹೋದ್ರೆ ಲೈಟ್ ಆನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಫ್ಯಾನ್ ಅಂತ ಅಷ್ಟೊಂದು ಹಾಕೊಳಂಗಿಲ್ಲ ನಾನು. ಸ್ನಾನ ಮಾಡಿ ಟ್ಯಾವೆಲ್ ಎಲ್ಲ ಹಾಕಿರ್ತೀನಿ. ಅಂದ್ರೆ ಮನೆ ಒಂಥರ ಅರಮನೆ ತರ ಜಿಗಿ ಅಂತ ಬೆಳಗ್ತಾ ಇರ್ಬೇಕು ನಿಮ್ಗೆ ಅಲ್ವಾ? ಇವರೆಲ್ಲ ಆಫ್ ಮಾಡ್ಕೊಂಡ್ ಬಂದ್ಬಿಡ್ತಾರ.